ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆಯಿತು ನಿಮ್ಮ ಜೊತೆ ಎಲ್ಲ ಮಾತಾಡಿ. ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ. ನೆನ್ನೆ ನಾನು ಪೋಸ್ಟ್ ಮಾಡಿದ್ರ ಪ್ರಕಾರ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ. ಹೋದ ತಿಂಗಳು ಸರ್ಕಾರ ಈ ಒಂದು ನೀತಿ ತಂದಿದೆ. ಅದನ್ನು ಪಾರ್ಲಿಮೆಂಟಲ್ಲಿ ಪಾಸ್ ಆಗಿಲ್ಲ ಇನ್ನು. ಇದು 30 ವರ್ಷಗಳ ನಂತರ ಬಂದಿರುವಂತಹ ಒಂದು ನೀತಿ. ಇದು ಮೊದಲನೇ ಸಾರಿ ಬಂದಿರೋದು 1968 1968ರಲ್ಲಿ ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ. ಅದಾದಮೇಲೆ ಎರಡನೇ ನೀತಿ ಬಂದಿರೋದು 1986ರಲ್ಲಿ ರಾಜೀವ್ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗಿರುವಾಗ. ಅದಾದಮೇಲೆ 1992 PV ನರಸಿಂಹರಾವ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿರುವಾಗ ಅದನ್ನು ರಿವೈಸ್ ಮಾಡಿದರು. ಅದಾದಮೇಲೆ ಶಿಕ್ಷಣದ ಸಂಬಂಧದಲ್ಲಿ ಬೇರೆ ಬೇರೆ ನೀತಿಗಳು ಬಂದಿದೆ. ಬಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದರೆ ಪೂರ್ತಿ ದೇಶಕ್ಕೆ ಒಂದು ಫ್ರೇಮ್ ವರ್ಕ್ ಥರ ಸರ್ಕಾರ ತರುವುದನ್ನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಹೇಳ್ತಾರೆ. ಇವತ್ತು ನರೇಂದ್ರ ಮೋದಿಯವರು ಅದನ್ನು ಒಂದು ಕಮಿಟಿ ರಚನೆ ಮಾಡಿ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಈ ಒಂದು ಪಾಲಿಸಿನ ತರ್ತೀವಿ ಅಂತ ಹೇಳಿದ್ದಾರೆ. ಈ ಪಾಲಿಸಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ಈ ಪಾಲಿಸಿ ಜಾರಿಗೆ ತರಬೇಕಂದ್ರೆ ಅದು ಈಗ ಪಾಲಿಸಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಪಾಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಅದನ್ನು ಅಪ್ಲೈ ಮಾಡೋದು ಬರೀ ಸೆಂಟ್ರಲ್ ಗವರ್ಮೆಂಟಿನ ಆಧಾರದ ಮೇಲೆ ಆಗೋದಿಲ್ಲ. ಯಾಕೆಂದರೆ ಎಜುಕೇಷನ್ ಅನ್ನೋದು ಕನ್ಕರೆಂಟ್ ಲಿಸ್ಟಲ್ಲಿ ಬರುತ್ತೆ. ನಮ್ಮ ಸಂವಿಧಾನದಲ್ಲಿ 7th ಸ್ಕೆಡ್ಯೂಲಲ್ಲಿ 3 ಲಿಸ್ಟ್ ಇದೆ: ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್. ಯೂನಿಯನ್ ಲಿಸ್ಟ್ ಅಂದರೆ ಈ ಸಬ್ಜೆಕ್ಟ್ಗಳಿರುತ್ತಲ್ಲ, ಡಿಫೆನ್ಸ್, ಮಿಲಿಟರಿ, ಅಟಾಮಿಕ್ ಎನರ್ಜಿ, CBI, ಸಿಟಿಸನ್ಶಿಪ್, ಬ್ಯಾಂಕಿಂಗ್, ಪೋಸ್ಟ್ ಆಫೀಸ್, ರಿಸರ್ವ್ ಬ್ಯಾಂಕ್, ಇವೆಲ್ಲ ಏನು ಇಡೀ ದೇಶಕ್ಕೆ ಅಪ್ಲೈ ಆಗುವಂತಹ ಒಂದು ವಿಷಯಗಳು. ಜೊತೆಗೆ ಇದು ಪ್ರತಿಯೊಂದು ರಾಜ್ಯದಲ್ಲೂ ಬೇರೆ ಬೇರೆ ಇರೋದಕ್ಕೆ ಸಾಧ್ಯ ಇಲ್ಲ. ಮಿಲಿಟರಿ ಅನ್ನೋದು ತುಂಬ ಮುಖ್ಯ. ಸೊ ಅದು ಬರೀ ಪಾರ್ಲಿಮೆಂಟ್ ಅಂದರೆ ಲೋಕಸಭೆಯಲ್ಲಿ ಮಾತ್ರನೇ ಈ ವಿಷಯಗಳ ಮೇಲೆ ಒಂದು ನೀತಿ ತರೋದಕ್ಕೆ ಸಾಧ್ಯ. ಅದನ್ನ ಯೂನಿಯನ್ ಲಿಸ್ಟ್ ಅಂತಾರೆ. ಈ ರೀತಿ ಇರುವಂತಹ ವಿಷಯಗಳಿಗೆ ಮುಂಚೆ ಯೂನಿಯನ್ ಲಿಸ್ಟಲ್ಲಿ 97 ಇಂತಹ ವಿಷಯಗಳಿದ್ವು, ಈಗ 100 ಆಗಿವೆ. ಸ್ಟೇಟ್ ಲಿಸ್ಟ್ ಅಂದರೆ ರಾಜ್ಯಗಳು ಯಾವ ಯಾವ ವಿಷಯದ ಮೇಲೆ ನೀತಿ ತರಬಹುದು ವಿಧಾನಸಭೆಯಲ್ಲಿ ಅಥವಾ ವಿಧಾನ ಪರಿಷತ್ತಲ್ಲಿ ಅಂದರೆ ಪೊಲೀಸ್, ಅಗ್ರಿಕಲ್ಚರ್, ಮೈನಿಂಗ್, ಹೆಲ್ತ್ ಅಂದರೆ ಲಾ ಆ್ಯಂಡ್ ಆರ್ಡರ್ ಏನಿದೆ, ಪೊಲೀಸ್ ಅವ್ರು ಏನಿದ್ದಾರೆ, ಪ್ರತಿಯೊಂದು ನೀವು ನೋಡಿರ್ಬೋದು ಪ್ರತಿಯೊಂದು ರಾಜ್ಯಕ್ಕೂ ಅವರದೇ ಆದ ಪೊಲೀಸ್ ಇದೆ. ಅದ್ರ ಜೊತೆ ಅಗ್ರಿಕಲ್ಚರ್, ಕೃಷಿ ಏನಿದೆ ಅದು ಕಂಪ್ಲೀಟ್ಲಿ ಸ್ಟೇಟ್. ಏನೇ ಒಂದು ಈಗ ನೋಡಿದ್ರಲ್ಲ ಭೂ ಸುಧಾರಣಾ ಕಾಯ್ದೆ, ಅದು ಸ್ಟೇಟ್ ಮಾಡಿರೋದು. ಯಾಕೆಂದರೆ ಅದು ನಮ್ಮ ಸಂವಿಧಾನದಲ್ಲಿ ಸ್ಟೇಟ್ ಲಿಸ್ಟಲ್ಲಿದೆ. ಮೈನಿಂಗ್ ಮತ್ತು ಆರೋಗ್ಯ ಇದೆಲ್ಲನೂ ಸ್ಟೇಟ್ ಲಿಸ್ಟಲ್ಲಿ ಬರುತ್ತೆ. ಕನ್ಕರೆಂಟ್ ಲಿಸ್ಟ್ ಅಂದರೆ ಏನು ಅಂದರೆ ಸ್ವಲ್ಪ ವಿಷಯಗಳಿರುತ್ತೆ, ಅದಕ್ಕೆ ಒಂದು ಫ್ರೇಮ್ ವರ್ಕ್ನ ನಮ್ಮ ಕೇಂದ್ರ ಸರ್ಕಾರ ಕೊಡ್ಬೋದು. ಆದರೆ ಅದನ್ನು ಅಪ್ಲೈ ಮಾಡೋದಕ್ಕೆ ಪ್ರತಿಯೊಂದು ರಾಜ್ಯದಲ್ಲೂ ಅವರವರದೇ ಆದ ತೊಂದರೆಗಳಿರುತ್ತೆ. ಅದರಿಂದ ಸ್ಟೇಟ್ ಗವರ್ಮೆಂಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಕೂಡಿ ತರುವಂತಹ ನೀತಿಯನ್ನು ಕನ್ಕರೆಂಟ್ ಲಿಸ್ಟ್ ಅಂತಾರೆ. ಆ ಟಾಪಿಕ್ಗಳೇನೆಂದರೆ ಎಲೆಕ್ಟ್ರಿಸಿಟಿ, ಟ್ರೇಡ್ ಯೂನಿಯನ್ಸ್, ನ್ಯೂಸ್ ಪೇಪರ್, ಬುಕ್ಸ್, ಮ್ಯಾರೇಜ್, ಡಿವೋರ್ಸ್, ಎಜುಕೇಷನ್, ಈ ರೀತಿ. ಸೊ ಈಗ ಎಜುಕೇಷನ್ ಪಾಲಿಸಿ ಏನು ತಂದಿದ್ದಾರೆ, ಸೆಂಟ್ರಲ್ ಗವರ್ಮೆಂಟ್ ತಂದಿರ್ಬೋದು ಪಾರ್ಲಿಮೆಂಟಲ್ಲಿ, ಆದರೆ ಅದು ಸ್ಟೇಟ್ ಗವರ್ಮೆಂಟ್ಸು ಪಾಸ್ ಮಾಡಿದ್ರೆ ಅಷ್ಟೇ ಆ ಸ್ಟೇಟ್ಸಲ್ಲಿ ಒಂದು ಅಪ್ಲೈ ಮಾಡೋದಕ್ಕಾಗತ್ತೆ. ಆದರೂ ಏನಾದರೂ ಕಾಂಟ್ರಾಡಿಕ್ಷನ್ ಇದ್ರೆ ಸೆಂಟರ್ಗೂ ಸ್ಟೇಟ್ಗೂ ಸೆಂಟರ್ ಹೇಳಿದ್ದೇನೆ ನಡೆಯೋದು ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್. ಈ ಒಂದು ಲಿಸ್ಟಲ್ಲಿರುವ ಸಬ್ಜೆಕ್ಟ್ಸಲ್ಲೂ ಅಂದರೆ ಈಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲೂ. ಈಗ ಎಜುಕೇಷನ್ ಪಾಲಿಸಿಗೆ ಆಸ್ ಪರ್ ಈಗ ಏನು ರಾಷ್ಟ್ರೀಯ ಶಿಕ್ಷಣ ನೀತಿ ಇದೆ, ಆ ನೀತಿಯಲ್ಲಿ ಏನೇನು ಬೇರೆ ಬೇರೆ ಹೊಸದಾಗಿ ತಂದಿದ್ದಾರೆ ಅನ್ನೋದನ್ನು ಹೇಳ್ತೀನಿ. ಮುಂಚೆ ಏನಿತ್ತು, ಈಗ ನಾವೆಲ್ಲ ಸ್ಕೂಲಲ್ಲಿ ಇರುವಾಗ ಏನಿತ್ತು ಅಂದರೆ 10ನೇ ಕ್ಲಾಸ್ ಓದ್ಬಿಟ್ಟು ಆಮೇಲೆ 2 ವರ್ಷ PUC ಅಥವಾ +1 +2 ಅಥವಾ 11th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಏನು ಓದ್ತಿದ್ವಿ, ಇಷ್ಟು 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ PUC ಅಂತ ಕರಿಬೋದು. ಸ್ಟೇಟ್ ಸಿಲೆಬಸ್ ಅವರು ICSE ಅವರು +1 +2 ಅಥವಾ 11th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಅಂತ CBSE ಅವ್ರು ಕರಿಬೋದು. ಅಷ್ಟು ಕಂಪಲ್ಸರಿ ಇತ್ತು. ಇಡೀ ದೇಶದಲ್ಲಿ ಎಲ್ಲ ಕಡೆ ಹೋದರೂ ಆ ರೀತಿ ಇತ್ತು. ಇವಾಗ ಹೊಸ ನೀತಿಯಲ್ಲಿ ಏನು ಮಾಡಿದ್ದಾರೆ, ಹೊಸ ಫಾರ್ಮುಲಾ ತಂದಿದ್ದಾರೆ. 5-3-3-4. ಆವಾಗ 10+2 ಇತ್ತು, ಈಗ 5-3-3-4 ಅಂದರೆ ಮೊದಲನೇ 5 ವರ್ಷ. ಹಳೇದ್ರಲ್ಲಿ 10ರಿಂದ 10 and 2 ಇದ್ದಿದ್ರಲ್ಲಿ 6 ವರ್ಷದಿಂದ 18 ವರ್ಷದವರೆಗೂ ಅಪ್ಲೈ ಆಗ್ತಿತ್ತು, 1ನೇ ಕ್ಲಾಸಿಂದ 2nd PUC ವರೆಗೂ. ಇವಾಗ 5-3-3-4 ಅಂತೇನಿದೆ, 3ನೇ ವಯಸ್ಸಿಂದ
ಅಲ್ಲಿ 6ನೇ ವಯಸ್ಸಿಂದ ಹಿಂದೆ ಇದ್ದಿದ್ದು ಇವಾಗ 3ನೇ ವಯಸ್ಸಿಂದ ಅಂದ್ರೆ ಅರ್ಲಿ ಚೈಲ್ಡ್ಹುಡ್ ಕೂಡ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ದಟ್ಸ್ ಎ ಗುಡ್ ಇನಿಷಿಯೇಟಿವ್ ಟು ಬಿ ಹಾನೆಸ್ಟ್. ಅದು ಯಾಕೆ ಅಂತ ಮುಂದೆ ಹೇಳ್ತೀನಿ. ಸೊ 5 ಅಂತ ಏನಿದೆ, ನಾನು 5, 3, 3, 4 ಅಂತ ಹೇಳಿದೆ. 5 ಅಂದರೆ 3ನೇ ವರ್ಷದಿಂದ 8ನೇ ವರ್ಷದವರೆಗೂ ಒಂದು ಸೆಟ್ ಆಗುತ್ತೆ. 8ನೇ ವರ್ಷದಿಂದ 11ನೇ ಸೆಟ್ವರೆಗೂ ಅಂದರೆ 3ನೇ ಕ್ಲಾಸು, 4ನೇ ಕ್ಲಾಸು, 5ನೇ ಕ್ಲಾಸು. 3ನೇ ವರ್ಷದಿಂದ 8ನೇ ಕ್ಲಾಸ್ ಅಂದರೆ ಅಂಗನವಾಡಿ, ಪ್ರೀ ಸ್ಕೂಲ್, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಇಷ್ಟು ಇನ್ಕ್ಲೂಡ್ ಆಗುತ್ತೆ. ಮತ್ತು ದೆನ್ 3 ಅಗೇನ್ ನೆಕ್ಸ್ಟ್ ಸೆಟ್ 3, 4, 5. ಅದಾದಮೇಲೆ 6 ಸ್ಟ್ಯಾಂಡರ್ಡ್, 7 ಸ್ಟ್ಯಾಂಡರ್ಡ್, 8 ಸ್ಟ್ಯಾಂಡರ್ಡ್ ಆ್ಯಂಡ್ ದೆನ್ 9, 10, 11, 12 ಒಟ್ಟಿಗೆ. ಈ ರೀತಿ ಬೇರೆ ಸ್ಟ್ರಕ್ಚರ್ ತಂದಿದ್ದಾರೆ, ಅದ್ರ ಬಗ್ಗೆ ಹೇಳ್ತೀನಿ. ಇನ್ನೊಂದೇನು ಮಾಡಿದ್ದಾರೆ ಅಂದರೆ ಮಿಡ್ ಡೇ ಮೀಲ್ಸ್ ಹ್ಯಾಸ್ ಬೀನ್ ಎಕ್ಸ್ಟೆಂಡೆಡ್ ಟು ಪ್ರೀ ಸ್ಕೂಲ್. ಅಂದರೆ ಈಗ ಮಿಡ್ ಡೇ ಮೀಲ್ಸ್ ಏನು ಕೊಡ್ತಾರೆ ಸರ್ಕಾರಿ ಶಾಲೆಗಳಲ್ಲಿ, ಅದನ್ನು ಪ್ರೀ ಸ್ಕೂಲಿಗೂ ಅಂದರೆ ಅಂಗನವಾಡಿ ಅಂತ ಇವಾಗ ಹೇಳ್ತಿದ್ದೀವಿ, ಅವಾಗ 3 to 5 ಮಾಡಿದಾಗ ಅವರಿಗೂ ಮಿಡ್ ಡೇ ಮೀಲ್ಸ್ ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಹೇಳಬೇಕಂದ್ರೆ ಅವರು ಹೇಳಿರೋದು ಈ ಒಂದು ನೀತಿ ಏನಿದೆ ಇದು ಕ್ವಾಲಿಟಿ ಮತ್ತು ಕ್ರೆಡಿಬಿಲಿಟಿ ಮತ್ತು ಇರುವಂತಹ ಗ್ಯಾಪ್ಸ್ ಏನಿದೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಅದನ್ನು ಅಡ್ರೆಸ್ ಮಾಡೋಕ್ಕೆ. ಅಂದರೆ ಏನೇನು ತೊಂದರೆಗಳಿದೆ, ಏನೇನು ಅಡಚಣೆಗಳಿದೆ ಮತ್ತು ಏನೇನು ಗ್ಯಾಪ್ಸ್ ಇದೆ. ಈಗ ಬಡವರು ಸಾಹುಕಾರರಲ್ಲಿ ಗ್ಯಾಪ್ಸ್ ಇದೆ, ರೂರಲ್ ಸ್ಕೂಲ್ಸಲ್ಲಿ ಮತ್ತು ಅರ್ಬನ್ ಸ್ಕೂಲ್ಸಲ್ಲಿ ಗ್ಯಾಪ್ಸ್ ಇದೆ. ಇದನ್ನು ಒಂದು ಬ್ರಿಡ್ಜ್ ಮಾಡೋಕ್ಕೆ ಅಂತ ಹೇಳ್ತಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಬ್ರಿಡ್ಜ್ ಮಾಡ್ತಿದೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. 3 ಇಂಪಾರ್ಟೆಂಟ್ ವಿಷಯಗಳೇನಿದೆ ಅಂದರೆ ಇದರಲ್ಲಿ ಇದುವರೆಗೂ ಎಜುಕೇಷನ್ ಬರ್ತಾ ಇದ್ದಿದ್ದು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟಲ್ಲಿ. ಇವಾಗ ಅದನ್ನು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಹೆಸರು ಚೇಂಜ್ ಮಾಡಿದ್ದಾರೆ. ಅಂದರೆ ಸೆಪರೇಟ್ ಓನ್ಲಿ ಫಾರ್ ಎಜುಕೇಷನ್. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟಲ್ಲಿ ಬೇರೆನೂ ಬರ್ತಾ ಇತ್ತು, ಅದರಲ್ಲಿ ಒಂದು ಎಜುಕೇಷನ್ ಆಗಿತ್ತು, ಇವಾಗ ಸೆಪರೇಟ್ ಆಗಿ ಎಜುಕೇಷನ್ ತಂದಿದ್ದಾರೆ. ಐ ಅಪ್ಲಾಡ್ ದಟ್. ಅದನ್ನು ಕಂಪ್ಲೀಟ್ ಸಪೋರ್ಟ್ ಮಾಡ್ಬೋದು, ಯಾಕೆಂದರೆ ಎಜುಕೇಷನ್ ಡೆಫಿನೆಟ್ಲಿ ರಿಕ್ವೈರ್ಸ್ ಅ ಸೆಪರೇಟ್ ಮಿನಿಸ್ಟ್ರಿ. ನೆಕ್ಸ್ಟ್ GDP ಇನ್ವೆಸ್ಟ್ಮೆಂಟ್ 1.6% ಇಂದ 6% ತಗೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಎಷ್ಟು ಸಾಧ್ಯ ಅಂತ ಯೋಚನೆ ಮಾಡೋಣ. 2014-15ರಲ್ಲಿ ಮೋದಿಜಿಯವರು ಆಡಳಿತಕ್ಕೆ ಬಂದಾಗ ಎಜುಕೇಷನ್ ಮೇಲೆ ಸ್ಪೆಂಡ್ ಮಾಡಿದ್ದು 4.14%. 2020-21ರಲ್ಲಿ ಎಜುಕೇಷನ್ ಮೇಲೆ ಸ್ಪೆಂಡ್ ಮಾಡಿದ್ದು 3.2%. ಕಡಿಮೆ ಆಗ್ತಾ ಇದೆ ಅವರ ಒಂದು ಅವಧಿಯಲ್ಲಿ ಎಜುಕೇಷನ್ ಮೇಲೆ ಸ್ಪೆಂಡ್ ಮಾಡಿರೋದು. ಸೊ ಇವರ ಎಜುಕೇಷನ್ ಪಾಲಿಸಿ ಪ್ರಕಾರ ಇವರು ಜಾಸ್ತಿ ಮಾಡ್ತಾರಂತೆ, ಅದು 6%ಗೆ ಹೋಗುತ್ತಂತೆ. ಅದು ಹೇಗೆ? ಈಗ ಕೊರೋನಾ ವೈರಸ್ ಪ್ಯಾಂಡಮಿಕ್ ಇಂದ 40% ಈ ದುಡ್ಡಲ್ಲೂ ಕಡಿಮೆ ಏನಿದೆ ಅದರಲ್ಲೂ 40% ಕಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಅಂದರೆ ಈ 6% GDP ಎಲ್ಲಿಂದ ತರ್ತಾರೆ? ಪಬ್ಲಿಕ್ ಮನಿ, ದಟ್ ಮೀನ್ಸ್ ಗವರ್ಮೆಂಟ್ ಮನಿ. ನಿಮಗೆ ಗೊತ್ತಿರಬೇಕು ಈಗ ಏನು ನಡೀತಿದೆ, ಗವರ್ಮೆಂಟ್ ಹತ್ರ ದುಡ್ಡಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಬಂದ್ಬಿಟ್ಟು GST ಶೇರ್ ಸ್ಟೇಟ್ ಕೊಡಿ ಅಂದ್ರೇನೆ ಆಕ್ಟ್ ಆಫ್ ಗಾಡ್, ಅದರಿಂದ ನಮ್ಮ ಎಕನಾಮಿ ಕುಸಿತಿದೆ ಅಂತ ಕೈ ಬಿಟ್ಬಿಟ್ಟಿದ್ದಾರೆ ನಮ್ದೆಲ್ಲ. ಈಗ 138 ಕೋಟಿ ಜನ ಇರುವಂತಹ ದೇಶದ ಒಂದು ಹಣಕಾಸು ಸಚಿವೆ ಬಂದು ಕೊರೋನಾ ಪ್ಯಾಂಡಮಿಕ್ನ ದೇವರ ಕೆಲಸ ಅದು ಅಂದರೆ ಆಕ್ಟ್ ಆಫ್ ಗಾಡ್, ನಾವೇ ಅದರಿಂದ ಎಕನಾಮಿ ಈ ಥರ ಕುಸಿತಿದೆ ಅಂದ್ಬಿಟ್ರೆ ಏನರ್ಥ? ಇವ್ರು ಏನು ಕೆಲಸ ಮಾಡ್ತಿದ್ದಾರೆ ಅಲ್ಲಿ? 20 ಲಕ್ಷ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಎಲ್ಲೆಲ್ಲಿ ಸ್ಪೆಂಡ್ ಆಗಿದೆ, ಏನಾಗಿದೆ? ಇವಾಗ ಬಂದ್ಬಿಟ್ಟು ಆಕ್ಟ್ ಆಫ್ ಗಾಡ್ ಅಂದರೆ ಅರ್ಥ ಏನು? ಅಂದಮೇಲೆ ಇವರು 6% ಪಬ್ಲಿಕ್ ಮನಿ ಎಲ್ಲಿಂದ ಇದೆ ಎಜುಕೇಷನ್ ಮೇಲೆ ಸ್ಪೆಂಡ್ ಮಾಡೋದಕ್ಕೆ? ಸರಿಯಾಗಿ ಈಗ ಜನಗಳ ಒಂದು ಜೀವನ ಏನು ಪ್ರಾಬ್ಲಮ್ ಆಗಿದೆ, ಎಷ್ಟೋ ಜನಕ್ಕೆ ಊಟ ಇಲ್ಲ, ಇದನ್ನೇ ಅವರು ಮಾಡೋಕ್ಕಾಗದೇ ಇರೋರು ಎಜುಕೇಷನ್ ಮೇಲೆ 6% ಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ಅರ್ಥ ಅವರು ಪ್ರೈವೇಟೈಸ್ ಮಾಡ್ತಾರೆ. ಪ್ರೈವೇಟೈಸ್ ಮಾಡಿದ್ರೆ ಅರ್ಥ ಬೇರೆ ಬೇರೆ ಕಾರ್ಪೊರೇಟ್ ಕಂಪನೀಸ್ ಏನಿದೆ ಅವರಿಗೆ ಸ್ಕೂಲ್ಸ್ನ ಎಲ್ಲ ಪ್ರೈವೇಟೈಸ್ ಮಾಡ್ತಾ ಹೋಗ್ತಾರೆ. ಅದರಿಂದ ತೊಂದರೆ ಏನಾಗುತ್ತೆ? ಬಡ ಮಕ್ಕಳಿಗೆ ತೊಂದರೆ ಆಗುತ್ತೆ. ಯಾಕೆಂದರೆ ಸರ್ಕಾರ ಎಜುಕೇಷನ್ ಮೇಲೆ ಇನ್ವೆಸ್ಟ್ ಮಾಡುತ್ತೆ, ಅದು ಪ್ರಾಫಿಟ್ ಮೋಟಿವ್ ಇರೋದಿಲ್ಲ, ಸರ್ವಿಸ್ ಮೋಟಿವ್ ಇರುತ್ತೆ. ಯಾವಾಗ ನಾವು ಎಜುಕೇಷನ್ ಫೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ದೇಶದಲ್ಲಿ, ಅಂದರೆ ಅರ್ಥ ಆ ಸರ್ಕಾರ ಸಮಾಜ ಕಲ್ಯಾಣದಿಂದ ದೂರ ಹೋಗ್ತಿದೆ ಅಂತ. ಎಜುಕೇಷನ್ ಯಾವತ್ತೂ ಫ್ರೀ ಆಗ್ತಾ ಹೋಗಬೇಕು ಅಥವಾ ಫೀಸ್ ಕಡಿಮೆ ಆಗ್ತಾ ಹೋಗಬೇಕು. ದಟ್ ಈಸ್ ಅ ಸೈನ್ ಆಫ್ ಪ್ರೋಗ್ರೆಸ್. ಸೊ ಇವರು ಪ್ರೈವೇಟೈಸ್ ಮಾಡ್ತಾರೆ ಅನ್ಕೊಳ್ಳಿ, ಅದು ಕಮರ್ಷಿಯಲ್ ಆಗುತ್ತೆ, ಸೆಂಟ್ರಲೈಸ್ ಆಗುತ್ತೆ, ಫೀಸ್ ಜಾಸ್ತಿ ಆಗುತ್ತೆ ಸ್ಟಾಫ್ಗಳಿಗೆ. ಅಥವಾ ಸರ್ಕಾರದಿಂದ ದುಡ್ಡು ಕೊಡಂಗಿದ್ರೆ ಸ್ಟಾಫ್ಗಳಿಗೆ ಎಲ್ಲಿಂದ ಕೊಡ್ತಾರೆ 6% ಜಾಸ್ತಿ ಮಾಡೋಕ್ಕಾದ್ರೆ?
ಎಜುಕೇಶನ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ಯಾಕೆ 6% ಜಾಸ್ತಿ ಮಾಡಿದ್ದಾರೆ ಅಂದರೆ ಇವ್ರು ಹೇಳ್ತಿರುವಂತಹ ಈ ನೀತಿಲಿ ಬೇರೆ ಬೇರೆ ಕ್ಲಾಸ್ ಏನಿದೆ ಮುಂದೆ ಹೇಳ್ತೀನಿ, ಅದಕ್ಕೆ ಜಾಸ್ತಿ ದುಡ್ಡು ಬೇಕು. ಸೊ ಈ ಡಿಮಾನಿಟೈಸೇಷನ್ GST ಎಲ್ಲ ಏನು ಮಾಡಿದ್ರು, ಪಾಲಿಸಿ ಮಾಡಿ ಅಲ್ಲಿ ಹಾಕ್ಬಿಟ್ರು. ಇಂಪ್ಲಿಮೆಂಟೇಷನ್ ಬಗ್ಗೆ ಯೋಚನೆ ಮಾಡಿಲ್ಲ, ಎಷ್ಟು ಕಾಸ್ಟ್ ಆಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅದರಿಂದ ನೀವು ಎಲ್ಲ ಸಫರ್ ಮಾಡಿದ್ವಿ. ಸೇಮ್ ಟು ಸೇಮ್ ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿಲಿ ಮಾಡ್ತಿದ್ದಾರೆ. ಇನ್ನೊಂದೇನಂದ್ರೆ ಇದು 33,000 ಪದಗಳಿರುವಂತಹ ಒಂದು ಡಾಕ್ಯುಮೆಂಟ್. ದಿಸ್ ಡಾಕ್ಯುಮೆಂಟ್ ಹ್ಯಾಸ್ 33,000 ವರ್ಡ್ಸ್ ಇನ್ ಇಟ್ ಅಂಡ್ ದೇ ಮೆನ್ಷನ್ ಸೋಷಿಯಲ್ ಜಸ್ಟಿಸ್ ಓನ್ಲಿ 3 times ಇನ್ ಇಟ್. ಸೋಷಿಯಲ್ ಜಸ್ಟಿಸ್ ಅನ್ನೋ ಪದವನ್ನ ಅಂದ್ರೆ ಸಾಮಾಜಿಕ ನ್ಯಾಯ ಅನ್ನುವಂತಹ ಪದವನ್ನ ಬರೀ 3 ಸಲ ಉಪಯೋಗಿಸೋದವರು. ಅದ್ರಲ್ಲಿ ಒಂದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂತ ಮಿನಿಸ್ಟ್ರಿ ಬಗ್ಗೆ ಹೇಳುವಾಗ ಯೂಸ್ ಮಾಡ್ತಾರೆ, ಅದು ಬಿಟ್ರೆ 2 ಸಲ. ಎಜುಕೇಶನ್ ಅನ್ನೋದು ಈಗ ಅಂಬೇಡ್ಕರ್ ಅವರೇನು ತಂದ್ರು, ಅವರು ಸೋಷಿಯಲ್ ಜಸ್ಟಿಸ್ ಮೇಲೆ ಕೊಟ್ಟಷ್ಟು ಇಂಪಾರ್ಟೆನ್ಸ್ ಬೇರೆ ಯಾರೂ ಕೊಟ್ಟಿಲ್ಲ, ಟು ಬಿ ಹಾನೆಸ್ಟ್. ಕಾನ್ಸ್ಟಿಟ್ಯೂಷನಲಿ ಜೊತೆಗೆ ರಿಸರ್ವೇಷನ್ ಆಗ್ಬೋದು, ಎಲ್ಲ ರೀತಿಯಲ್ಲೂ ಸೋಷಿಯಲ್ ಜಸ್ಟಿಸ್ಗೋಸ್ಕರನೇ ಅವರು ತಂದಿದ್ದು. ಈ ಪಾಲಿಸಿ ಏನಿದೆ ಡಸಂಟ್ ಸ್ಪೀಕ್ ಅಬೌಟ್ ರಿಸರ್ವೇಷನ್. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಏನಿದೆ ಅಂದ್ರೆ ಇವ್ರ ಪ್ರಕಾರ ಒಂದು ಕಡೆ ಹೇಳ್ತಾರೆ ಇಂಡಿಯಾ ಸೆಂಟರ್ಡ್ ಎಜುಕೇಶನ್, ಇಂಡಿಯನ್ ಮ್ಯಾನರ್ ಅಂಡ್ ಸ್ಟೈಲ್, ರೂಟೆಡ್ ಇನ್ ಇಂಡಿಯನ್ ಈಥೋಸ್ ಅಂತ ಹೇಳ್ತಾರೆ. ಇದೇ ಪಾಲಿಸಿಯಲ್ಲಿ ಹೇಳ್ತಾರೆ ಫಾರಿನ್ ಯೂನಿವರ್ಸಿಟೀಸ್ನ ಇಂಡಿಯನ್ ಎಜುಕೇಶನ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಹೇಳ್ತೀವಿ ಅಂತ ಹೇಳ್ತಾರೆ. ಯೂನಿವರ್ಸಿಟೀಸ್ ಬಂದ್ಬಿಟ್ಟು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಹೋಗ್ಬಿಟ್ಟು ಇಂಡಿಯನ್ ಈಥೋಸ್ ಹೇಳ್ಕೊಡಿ, ಇಂಡಿಯನ್ ಮ್ಯಾನರ್ ಅಂಡ್ ಸ್ಟೈಲ್ ಹೇಳ್ಕೊಡಿ, ಇಂಡಿಯನ್ ಸೆಂಟರ್ಡ್ ಹೇಳ್ಕೊಡಿ ಅಂತ ಹೇಳಕ್ಕಾಗತ್ತಾ? ಫಾರಿನ್ ಯೂನಿವರ್ಸಿಟೀಸ್ನ ಇಲ್ಲಿ ಬಂದು ಇನ್ವೆಸ್ಟ್ ಮಾಡೋ ಬದಲು ನಮ್ಮ ಯೂನಿವರ್ಸಿಟೀಸ್ಗಳನ್ನೇ ಇನ್ನ ಮೇಲ್ ತರ್ಬೋದಲ್ವಾ? ಇನ್ನ ಚೆನ್ನಾಗಿ ಇನ್ವೆಸ್ಟ್ ಮಾಡಿ, ಸ್ಟ್ಯಾಂಡರ್ಡ್ ಜಾಸ್ತಿ ಮಾಡಿ, ಚೆನ್ನಾಗಿ ಟ್ರೈನ್ ಮಾಡಿ ಯೂನಿವರ್ಸಿಟಿಗಳನ್ನ, ಅದರ ಪ್ರೊಫೆಸರ್ಗಳನ್ನ, ಟೀಚರ್ಗಳನ್ನ, ಅದನ್ನ ಮಾಡಬೇಕಾ? ಫಾರಿನ್ ಯೂನಿವರ್ಸಿಟೀಸ್ಗೆ ಇನ್ವೆಸ್ಟ್ ಮಾಡಿ ಅನ್ಬೇಕಾ? ರೀಸೆಂಟ್ಲಿ ಟಾಪ್ 100 ಯೂನಿವರ್ಸಿಟೀಸ್ ಇಂಡಿಯಾದಲ್ಲಿ ಅಂತ ನೋಡಿದೆ. ಕರ್ನಾಟಕದಲ್ಲಿ 18 ಏನೋ ಅಮಾಂಗ್ ದ ಟಾಪ್ 100 ಇದೆ. ಅದೊಂದು ಹೆಮ್ಮೆ ವಿಷಯ. ಅದರಲ್ಲಿ ಒಂದು ತುಂಬಾ ಅಬ್ಸರ್ವ್ ಮಾಡ್ಬೇಕಂತಹ ಒಂದು ವಿಷಯ ಅಂದ್ರೆ ಗುಜರಾತ್ ಅಲ್ಲಿರೋದು ಬರೀ ಒಂದೇ ಒಂದು ಯೂನಿವರ್ಸಿಟಿ ಟಾಪ್ 100 ಅಲ್ಲಿ. ಅಂದ್ರೆ ಮೋದಿ ಅವರು ಅಲ್ಲಿ 14 ವರ್ಷಗಳ ಕಾಲ ಚೀಫ್ ಮಿನಿಸ್ಟರ್ ಆಗಿದ್ರು. ಪ್ರೈಮ್ ಮಿನಿಸ್ಟರ್ ಆಗಕ್ಕೆ ಮುಂಚೆ ಅವರು ಗುಜರಾತ್ ಅಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ರು. ಆದರೂ ಟಾಪ್ 100 ಯೂನಿವರ್ಸಿಟೀಸ್ ಅಲ್ಲಿ ಇಂಡಿಯಾದಲ್ಲಿ ಗುಜರಾತ್ ಅಲ್ಲಿ ಒಂದೇ ಇರೋದು. ಗುಜರಾತ್ ಮಾಡೆಲ್ ಅಂತ ಇಷ್ಟೊಂದು ಮಾರ್ಕೆಟ್ ಮಾಡಿದ್ರಲ್ಲ, ಇದು ಗುಜರಾತ್ ಮಾಡೆಲ್. ಅಂದ್ರೆ ಇವರ ವಿಷನ್ ಏನಿದೆ ಎಜುಕೇಶನ್ ಬಗ್ಗೆ ಅಂತ ಅಲ್ಲೇ ಗೊತ್ತಾಗುತ್ತೆ. ಅದು ಬಿಟ್ರೆ ಇಲ್ಲಿ ನೋಡಿ, ನಾನು ಹೇಳ್ತಾ ಇರೋದು ಈ ಪಾಲಿಸಿಲಿ ಎಲ್ಲ ತಪ್ಪಂತ ಹೇಳ್ತಾ ಇಲ್ಲ. ಈ ಕರಿಕ್ಯುಲಮ್ ಏನು ಹೇಳ್ತಿದ್ದಾರೆ, ಅವರು ವೊಕೇಶನಲ್ ಟ್ರೈನಿಂಗ್ ಕೊಡ್ಬೇಕಂತ ಹೇಳ್ತಿದ್ದಾರೆ. ಈಕ್ವಲ್ ಫುಟಿಂಗ್ ಟು ವೊಕೇಶನಲ್, ಅಕಾಡೆಮಿಕ್ ಅಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಅಂತ ಹೇಳ್ತಿದ್ದಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದುವರೆಗೂ ಬರೀ ಅಕಾಡೆಮಿಕ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ವೊಕೇಶನಲ್ ಟ್ರೈನಿಂಗ್ ಮತ್ತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಸ್ ವೆಲ್. ಇನ್ನೊಂದು ವಿಷಯ ಅಂದ್ರೆ ಇದ್ರ ಬಗ್ಗೆ ಮಲ್ಟಿ ಡಿಸಿಪ್ಲಿನರಿ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್, 4-year ಮಲ್ಟಿ ಡಿಸಿಪ್ಲಿನರಿ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ ವಿತ್ ಮಲ್ಟಿಪಲ್ ಎಕ್ಸಿಟ್ ಆಪ್ಷನ್ಸ್. ಅಂದ್ರೆ ಈಗ ಇಂಜಿನಿಯರಿಂಗ್ ಮಾತ್ರ 4 ವರ್ಷ ಇತ್ತು, ಬಟ್ ಇವಾಗ ಏನ್ ಮಾಡ್ತಿದ್ದಾರೆ, BSc ಅಥವಾ BCom, BA ಇವೆಲ್ಲ 3 ವರ್ಷದ ಕೋರ್ಸ್ ಇತ್ತು. ಇವ್ರೀಗ ಏನ್ ಮಾಡ್ತಿದ್ದಾರೆ ಅಂದ್ರೆ 4 ವರ್ಷದ ಕೋರ್ಸ್ ಇರುತ್ತೆ ಅಂಡರ್ ಗ್ರಾಜುಯೇಷನ್. ಅದರಲ್ಲಿ ಮಲ್ಟಿ ಡಿಸಿಪ್ಲಿನರಿ ಅಂದ್ರೆ ಈಗ ನೀವು ಸೈನ್ಸ್ ತಗೊಂಡ್ರೆ ಬರೀ ಸೈನ್ಸ್ ಓದೋಷ್ಟಿಲ್ಲ, ಬೇರೆ ಹ್ಯುಮ್ಯಾನಿಟೀಸ್ ಎಲ್ಲಾನು ತಗೋಬಹುದು, ಯಾವ್ದು ಬೇಕಾದ್ರೂ ಆಪ್ ಮಾಡ್ಬೋದು. ಅಥವಾ ಹ್ಯುಮ್ಯಾನಿಟೀಸ್ ತಗೊಂಡ್ರು ಯಾವ್ದಾದ್ರು ಸೈನ್ಸ್ ಬೇಕಾದ್ರೆ ಅದನ್ನು ಆಪ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ದಟ್ಸ್ ಅ ಗುಡ್ ಥಿಂಗ್, ಐ ಡೋಂಟ್ ಡಿನೈ. ಬಟ್ ಆ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಅದರಿಂದ ಏನೇನು ಚಾಲೆಂಜಸ್ ಇದೆ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಇಂಜಿನಿಯರ್ಸ್ ಅಂದ್ರೆ ಅವರು ಹ್ಯುಮ್ಯಾನಿಟೀಸ್ ತಗೊಂಡ್ರೆ ಅವ್ರಿಗೂ ಒಳ್ಳೇದೆ, ಐ ಡೋಂಟ್ ಡಿನೈ ದಟ್. ಈಗ ಬರೀ ಒಂದು ಬ್ರಿಡ್ಜ್ ಅಥವಾ ಒಂದು ಡ್ಯಾಮ್ ಕಟ್ಟೋದಕ್ಕಿಂತ ಹ್ಯುಮ್ಯಾನಿಟೀಸ್ ತಗೊಂಡು ಅದರಿಂದ ಎಷ್ಟು ಜನಕ್ಕೆ ಅಫೆಕ್ಟ್ ಆಗುತ್ತೆ ಅಥವಾ ಎನ್ವಿರಾನ್ಮೆಂಟ್ ಏನು ಅಫೆಕ್ಟ್ ಆಗುತ್ತೆ ಇದೆಲ್ಲಾನು ಅವ್ರು ತಿಳ್ಕೊಂಡಿದ್ರೆ ಚೆನ್ನಾಗಿ ಅವರು ಯೋಚನೆ ಮಾಡಿ ಪರಿಸರನೂ ಹಾಳಾಗ್ದಿರೋ ಹಾಗೆ, ಜನಗಳ ಜೀವನ ಅದರಿಂದ ಅಫೆಕ್ಟ್ ಆಗೋದು ಹಾಳಾಗ್ದಿರೋ ಹಾಗೆ ಮಾಡ್ತಾರೆ. ಸೊ ದಟ್ಸ್ ಅ ಗುಡ್ ಇನಿಷಿಯೇಟಿವ್. ದ ಚಾಲೆಂಜ್ ವಿತ್ ದಟ್ ಈಸ್, ಇವತ್ತು ಹಳ್ಳಿಗಳಲ್ಲಿ, ರೂರಲ್ ಸ್ಕೂಲ್ಸ್ಗಳಲ್ಲಿ ನೀವು ನೋಡಿದ್ರೆ ಟೀಚರ್ಸ್ ಸ್ಟೂಡೆಂಟ್ಸ್ ರೇಷಿಯೋ ತುಂಬ ಕಡಿಮೆ ಇದೆ. ಅಂದರೆ ಅಲ್ಲಿ ಫಸ್ಟ್ ಆಫ್ ಆಲ್ ಟೀಚರ್ಸ್ ಕ್ವಾಲಿಟಿ ಆಫ್ ಎಜುಕೇಷನ್ ಕೂಡ ರೂರಲ್ ಆ್ಯಂಡ್ ಅರ್ಬನ್ ನೋಡಿದ್ರೆ ಕಡಿಮೆ ಇದೆ. ಈಗ ಮಲ್ಟಿ ಡಿಸಿಪ್ಲಿನರಿ ತಂದುಬಿಟ್ರೆ ಅಂತಹ ಎಕ್ಸ್ಪರ್ಟ್ಸ್ ಎಲ್ಲಿದ್ದಾರೆ? ಎಷ್ಟೋ ಕಡೆ 3-4 ಕ್ಲಾಸ್ನ ಸೇರಿಸಿ ಒಂದೇ 2 ಟೀಚರ್ ಇರ್ತಾರೆ. ಒಂದು 10 ವರ್ಷದ ವಯಸ್ಸಿನ ಮಕ್ಕಳು 5 ವರ್ಷದ ವಯಸ್ಸಿನ ಮಕ್ಕಳ ಜೊತೆ ಕೂತ್ಕೊಂಡು ಸ್ಕೂಲಲ್ಲಿ ಓದ್ತಿರ್ತಾರೆ.
ಇದನ್ನ ಅಡ್ರೆಸ್ ಮಾಡ್ದಿರಾ ಆಕ್ಚುಲಿ ಬರ್ನಿಂಗ್ ಇಶ್ಯೂಸ್ ಏನು ಅಂದಮೇಲೆ ಮಲ್ಟಿಡಿಸಿಪ್ಲಿನರಿ ಹೇಗೆ ಮಾಡೋದಕ್ಕೆ ಸಾಧ್ಯ? ಅಷ್ಟೊಂದು ಜನ ಟೀಚರ್ಸ್ನ ಕಡಿಮೆ ಸ್ಟೂಡೆಂಟ್ಸ್ಗೆ ಅಲಾಟ್ ಮಾಡುವಷ್ಟು ರಿಸೋರ್ಸಸ್ ಇದೆಯಾ ಸರ್ಕಾರದ ಹತ್ರ? ಅದ್ ಇಲ್ದಿದ್ರೆ ಏನಾಗುತ್ತೆ, ಸಿಟಿಲಿರೋ ಮಕ್ಕಳಿಗೆ ಮಾತ್ರನೇ ಈ ಮಲ್ಟಿಡಿಸಿಪ್ಲಿನರಿ ಅಪ್ರೋಚ್ ಅಪ್ಲೈ ಆಗುತ್ತೆ. ಈಸಿಯಾಗಿ ಅವರಿಗೆ ಯಾವ್ದು ಬೇಕೋ ಅದು ತಗೋತಾರೆ. ಈಗ ಹಳ್ಳಿಯಲ್ಲಿ ಈಗ ನಾನು ಹಿಸ್ಟ್ರಿ ತಗೋತೀನಿ, ಅದು ಬಿಟ್ರೆ ಫಿಸಿಕ್ಸ್ ತಗೋತೀನಿ, ಹೀಗೆ ತಗೋತೀನಿ ಅಂತ ಅವರು ಡಿಗ್ರಿಯಲ್ಲಿ ಹೇಳಿದಾಗ, ಈಗ ಬರೀ ಸೈನ್ಸ್ ಕಾಲೇಜ್ಗಳಿದೆ. ಎಷ್ಟೋ ಈಗ ಧಾರವಾಡಲ್ಲಿ ನಾನು ರಿಸರ್ಚ್ ಮಾಡ್ತಿದ್ದೆ, ಎಷ್ಟೋ ಕಡೆ ಸೈನ್ಸ್ ಕಾಲೇಜೇ ಇಲ್ಲ, ಬರೀ ಆರ್ಟ್ಸ್ ಕಾಲೇಜ್ ಇದೆ. ಅವರು ಸೈನ್ಸ್ ತಗೋತೀನಿ ಅಂದರೆ ಅಲ್ಲಿ ಧಾರವಾಡ ಅಥವಾ ನಾರ್ತ್ ಕರ್ನಾಟಕ ಸೈಡೆ ತಗೊಂಡ್ರು ಅಲ್ಲಿ ಸ್ಟೂಡೆಂಟ್ಸ್ಗಳು ಕಡಿಮೆ ಇರೋದ್ರಿಂದ ಹೆಚ್ಚು ಟೀಚರ್ಗಳನ್ನ ಅಲಾಟ್ ಮಾಡೋದಕ್ಕೆ ಸರ್ಕಾರದ ಹತ್ರ ರಿಸೋರ್ಸಸ್ ಎಲ್ಲಿರುತ್ತೆ. ಆವಾಗ ಅವರಿಗೂ ಸಿಟಿಯಲ್ಲಿ ಓದ್ತಿರುವ ಮಕ್ಕಳಿಗೂ ಒಂದು ಡಿವೈಡ್ ಬರುತ್ತೆ. ಅದನ್ನ ಯೋಚನೆ ಮಾಡಿಲ್ಲ ಇವರು. ಇವಾಗ ಬರ್ನಿಂಗ್ ಟಾಪಿಕ್ಸ್ ಎಜುಕೇಶನ್ ಫೀಲ್ಡ್ ಅಲ್ಲಿ ನಮ್ಮ ದೇಶದಲ್ಲಿ ಏನು? ಫಸ್ಟ್ ಆಫ್ ಆಲ್ ಮಕ್ಕಳು ಸ್ಕೂಲಿಗೆನೆ ಬರ್ತಾ ಇಲ್ಲ. ಅವ್ರನ್ನ ಹೇಗೆ ಅಟ್ರಾಕ್ಟ್ ಮಾಡೋದು ಸ್ಕೂಲಿಗೆ ಅಂತ ಯೋಚನೆ ಮಾಡಬೇಕು. ಚೈಲ್ಡ್ ಮ್ಯಾರೇಜ್, ಚೈಲ್ಡ್ ಲೇಬರ್, ಇದ್ರ ಬಗ್ಗೆ ಯೋಚನೆ ಮಾಡಿದಾರ? ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿಲಿ ಇದ್ಯಾವುದೂ ಇಲ್ಲ. ಇದನ್ನೆಲ್ಲ ಅಡ್ರೆಸ್ ಮಾಡಿ ಹೇಗೆ ಎನ್ರೋಲ್ಮೆಂಟ್ ರೇಷಿಯೋನ ಜಾಸ್ತಿ ಮಾಡ್ತೀವಿ. ಎನ್ರೋಲ್ಮೆಂಟ್ ರೇಷಿಯೋ ಅಂದ್ರೆ ಎಷ್ಟು ಜನ ಮಕ್ಕಳು ಸೇರ್ಕೋತಿದ್ದಾರೆ ಸ್ಕೂಲ್ಗೆ ಅಂತ. ಇಷ್ಟು ಜನ ಮಕ್ಕಳು ಈ ವರ್ಷ ಹುಟ್ಟಿದ್ರೆ ಇನ್ನೊಂದು 5 ವರ್ಷಕ್ಕೆ ಅಷ್ಟು ಜನ ಮಕ್ಕಳು ಸ್ಕೂಲಿಗೆ ಸೇರ್ಕೋಬೇಕು. ಅದರ ಪ್ರಕಾರ ಎಷ್ಟು ಕಡಿಮೆ ಇದೆ ಅನ್ನೋದು ಎನ್ರೋಲ್ಮೆಂಟ್ ರೇಷಿಯೋ. ಅದನ್ನ ಹೇಗೆ ಇನ್ಕ್ರೀಸ್ ಮಾಡೋದಂತ ಮಾತಾಡಿಲ್ಲ ಇವರು. ನೆಕ್ಸ್ಟ್, ಆಕ್ಸೆಸ್ ಟು ಸ್ಕೂಲ್ಸ್. ಎಷ್ಟೋ ಹಳ್ಳಿಗಳಲ್ಲಿ ಡ್ರಾಪ್ ಔಟ್ ರೇಷಿಯೋ ಜಾಸ್ತಿ ಇದೆ, ಸ್ಪೆಷಲಿ ಹೆಣ್ಮಕ್ಕಳದು. ಯಾಕೆ? ಸ್ಕೂಲ್ಗಳು ತುಂಬಾ ದೂರ ಇರುತ್ತೆ. ಅವರು ಒಂಚೂರು ದೊಡ್ಡವರಾದ್ಮೇಲೆ 5ನೇ ಕ್ಲಾಸ್ 6ನೇ ಕ್ಲಾಸ್ ಆದ್ಮೇಲೆ ಅವರು ಫಸ್ಟ್ ಟೈಮ್ ಮೆನ್ಸ್ಟ್ರುಯೇಟ್ ಆದ್ಮೇಲೆ ಇರ್ಬೋದು, ಅವರನ್ನ ಸೇಫ್ಟಿ ರೀಸನ್ಸ್ಗೋಸ್ಕರ ಸ್ಕೂಲಿಗೆ ಕಳಿಸೋದಿಲ್ಲ ತುಂಬಾ ದೂರ ಇದ್ರೆ. ಕಳಿಸಿದ್ರು ಈಗ ಸ್ಕೂಲಲ್ಲಿ ಬಾತ್ರೂಮ್ಸ್ ಇರೋದಿಲ್ಲ, ಅವಾಗ ಅವರ ಪೀರಿಯಡ್ ಸಮಯದಲ್ಲಿ ಬಾತ್ರೂಮ್ಸ್ ಇಲ್ದಿರ ಹೇಗಿರ್ತಾರೆ? ಅವಾಗ ರಜಾ ಹಾಕ್ತಾರೆ. ಸೊ ಅವರ ಅಟೆಂಡೆನ್ಸ್ ರೇಷಿಯೋ ಎಷ್ಟೋ ಕಡೆ ಕಡಿಮೆ ಇರುತ್ತೆ ಹೆಣ್ಮಕ್ಳದು. ಈ ರೀತಿಯ ಬರ್ನಿಂಗ್ ಇಶ್ಯೂಸ್ ಬಗ್ಗೆ ಈ NEP ಹ್ಯಾಸನ್ ಟಚ್ಡ್. ಒಂದು ಸಮಾಜ ಕಲ್ಯಾಣದ ಬಗ್ಗೆ ಯೋಚನೆ ಮಾಡಿಲ್ಲ ಇವರು. ಹೇಗಂದ್ರೆ ಇಟ್ಸ್ ಲೈಕ್ ಅ ಡ್ರೀಮ್ ವರ್ಲ್ಡ್. ಎಜುಕೇಶನ್ ಹೀಗಿರ್ಬೇಕು ಅಂತ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಬಟ್ ಆಗೋದು ಆ ಇಂಪ್ಲಿಮೆಂಟೇಷನ್ ಮುಂಚೆ ಈ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ರೆ ಅಷ್ಟೇ ಆ ರೀತಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ. ಈ ಯಾವುದ್ರ ಬಗ್ಗೆನೂ ಅವರು ಯೋಚನೆ ಮಾಡಿಲ್ಲ. ಇನ್ನೊಂದೇನು ಹೇಳಿದ್ದಾರೆ, ಬೋರ್ಡ್ ಎಕ್ಸಾಮ್ಸ್ನ ಸ್ವಲ್ಪ ಈಸಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಹೇಗೆ ವರ್ಕೌಟ್ ಆಗುತ್ತೆ ಐ ಡೋಂಟ್ ನೋ. ಇನ್ನೊಂದು, ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದು 2040 ಅಂತಾನೂ ಹೇಳಿದ್ದಾರೆ. ಆ್ಯಂಡ್ MPhil ಮಾಸ್ಟರ್ ಆಫ್ ಫಿಲಾಸಫಿ ಏನಿದೆ ಅದನ್ನ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದನ್ನ ಬೇಕಾಗಿಲ್ಲ ಅಂತ. ಯಾಕೆಂದ್ರೆ ಡೈರೆಕ್ಟ್ ಆಗಿ ಯಾವ ಮಾಸ್ಟರ್ಸ್ ಮಾಡಿದ್ರು ಅದಾದ್ಮೇಲೆ PhD ಮಾಡ್ಬೋದು. ಸೊ ಮಾಸ್ಟರ್ ಆಫ್ ಫಿಲಾಸಫಿ ಮಾಡಿ PhD ಮಾಡೋ ಅವಶ್ಯಕತೆ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಈಗ ನೆಕ್ಸ್ಟ್ ಈಗ ನಾನು ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡಿದೆ, ಸಮಾಜ ನ್ಯಾಯದ ಬಗ್ಗೆ. 33,000 ಪದಗಳಿರುವಂತಹ ಒಂದು ನೀತಿಯಲ್ಲಿ ಬರೀ 3 ಸಲ ಅವರು ಸಮಾಜ ನ್ಯಾಯದ ಬಗ್ಗೆ ಮಾತಾಡಿದ್ರು, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಿರೋದು. ಅದರಲ್ಲಿ ಒಂದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂತ. ಈಗ ರೀಸೆಂಟ್ ಆಗಿ ಏನಾಗಿದೆ, 10,000 OBC ಸೀಟ್ಗಳೇನಿತ್ತು NEETಯಲ್ಲಿ ಅದು ಸ್ಟೇಟ್ಗಳಿಗೆ ಇರಬೇಕಿತ್ತು, ಅಂದ್ರೆ ಸ್ಟೇಟ್ಗಳಿಗೆ ಹಂಚಿದ್ರು. ಈಗ ಸೆಂಟರ್ ಅದನ್ನ ತನ್ನ ಒಂದು ಪಾಲಿಗೆ ತಗೊಂಡಿದೆ, ಅದು ಜನರಲ್ ಕ್ಯಾಟಗರಿ ಆಗಿದೆ. ಇಲ್ಲಿ ನೋಡಿ, ನೀವು ಅನ್ಕೋಬಹುದು ಈಗ ರಿಸರ್ವೇಶನ್ ಪರ ಹೇಗೆ ಮಾತಾಡ್ತಾರೆ ಮೇಡಮ್ ಅಂತ. ನಾನು ರಿಸರ್ವೇಶನ್ ಅಲ್ಲಿ ಬರೋದಿಲ್ಲ, ಐ ಆಮ್ ಫ್ರಮ್ ಅ ಜನರಲ್ ಕ್ಯಾಟಗರಿ. ಆದರೂ ನನ್ನ ಕಂಪ್ಲೀಟ್ ಸಪೋರ್ಟ್ ಇದೆ ರಿಸರ್ವೇಶನ್ಗೆ. ಬಿಕಾಸ್ ಈಗ ತುಂಬಾ ಜನ ಇರ್ತಾರೆ, ಒಂದು ಪ್ರಿವಿಲೇಜ್ಡ್ ಆಗಿ ಒಂದು ನೀವು ಹೇಳ್ಬೋದು ಎಕನಾಮಿಕಲಿ ಮಾತ್ರನೇ ನೋಡಬೇಕು, ಜನರಲ್ ಕ್ಯಾಟಗರಿಯವರವರು ಬಡವರು ಇರ್ತಾರೆ, ಹೌದು ಅವರಿಗೂ ಹೆಲ್ಪ್ ಮಾಡಬೇಕು. ಆದರೆ ರಿಸರ್ವೇಶನ್ ಯಾಕೆ ಬರಬೇಕಂದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಇಂಟರ್ಸೆಕ್ಷನಾಲಿಟಿ. ಈ ಸಾಮಾಜಿಕ ನ್ಯಾಯ ಅನ್ನೋದು ಇಸ್ ವೆರಿ ಕಾಂಪ್ಲಿಕೇಟೆಡ್. ಈಗ ನಾವು ಜಸ್ಟ್ ಒಂದು ವಿಮೆನ್ ರೈಟ್ಸ್ ಬಗ್ಗೆ ಹೇಳ್ತೀನಿ. ಈಗ ನನ್ನಂತಹ ಒಂದು ಹೆಣ್ಮಗು ನಾ ಕಂಪೇರ್ ಮಾಡಿದ್ರೆ, ಈಗ ಸೇಫ್ಟಿ ವಿಷಯ ಆಗ್ಬೋದು, ನಾನು ಬೆಂಗಳೂರಲ್ಲಿದ್ದೀನಿ, ಜೊತೆಗೆ ಎಜುಕೇಷನ್ ಐ ಹ್ಯಾವ್ ಡನ್ ಮೈ ಡಿಗ್ರಿ. ಇನ್ನೊಂದು ನನಗಿರುವಂಥ ಪ್ರಿವಿಲೇಜಸ್ ಒಂದು ಹಳ್ಳಿಯಲ್ಲಿರುವಂಥ ಹೆಣ್ಮಗುಗಿದೆಯಾ, ನನಗಿರುವಂಥ ಆಕ್ಸೆಸ್ ಅವ್ರಿಗಿದೆಯಾ? ಇಲ್ಲ. ಅದು ಒಂದಾದರೆ ಎಕನಾಮಿಕ್ ಸ್ಟೇಟಸ್, ಈಗ ಒಬ್ಬರು ಸಾಹುಕಾರರ ಮನೆಯಲ್ಲಿರುವಂತಹ ಪ್ರಿವಿಲೇಜಸ್ ಅವರಿಗಿರುತ್ತಾ? ಇಲ್ಲ. ಸೊ ಹೆಣ್ಮಕ್ಳಲ್ಲೇ ಇಷ್ಟೊಂದು ಕ್ಯಾಟಗರೀಸ್ ಇರುತ್ತೆ. ಇನ್ನೊಂದು, ದಲಿತ ಹೆಣ್ಮಕ್ಳು
ಈ ಅಬ್ಯೂಸ್ಗೆ ಒಳಗಾಗುವಷ್ಟು ಬೇರೆ ಕಮ್ಯುನಿಟಿಯ ಹೆಣ್ಮಕ್ಳು ಅಬ್ಯೂಸ್ಗೆ ಒಳಗಾಗ್ತಿಲ್ಲ. ಅದು ನಂಬರ್ಸೇ ಹೇಳುತ್ತೆ. ಸೊ ಈ ಕಮ್ಯುನಿಟಿ ಅನ್ನೋದು, ಎಕನಾಮಿಕ್ ಸ್ಟೇಟಸ್ ಅನ್ನೋದು ಎಲ್ಲನೂ ಮ್ಯಾಟರ್ ಆಗುತ್ತೆ. ಅದನ್ನ ಒಂದು ನ್ಯಾಯ ತರೋದಕ್ಕೋಸ್ಕರ ಇಡೀ ಸಮಾಜಕ್ಕೆ ಯಾರೇ ಒಬ್ರು ಹಿಂದುಳಿಬಾರದು ಅನ್ನುವಂತಹ ಒಂದೇ ಕಾರಣಕ್ಕೆ ನಮ್ಮ ಸರ್ಕಾರ ಸಮಾಜ ಕಲ್ಯಾಣದ ಕಡೆ ಹೋಗ್ಬೇಕಂತ ಅಂಬೇಡ್ಕರ್ ಅವರು ರಿಸರ್ವೇಶನ್ ತಂದಿರೋದು. ಅದು ಈ ಒಂದು ನೀತಿ ಏನಿದೆ ಇದರಲ್ಲಿ ಇದು ಸ್ವಲ್ಪ ಅಗೇನ್ಸ್ಟ್ ಆಗಿದೆ. ಇನ್ನೊಂದು ವಿಷಯ ಹೇಳಬೇಕಂದ್ರೆ ಈ UGC ಮತ್ತೆ AICTE ಅಂದ್ರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್, UGC ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಎಲ್ಲ ಏನಿದೆ ಅದನ್ನೆಲ್ಲ ಅವರು ಡಿಸ್ಮ್ಯಾಂಟಲ್ ಮಾಡಿ ಹೈಯರ್ ಎಜುಕೇಶನ್ ಕಮಿಷನ್ ಅಂತ ಒಂದೇ ಒಂದು ಇಡ್ತಾ ಇದ್ದಾರೆ. ಮೆಡಿಕಲ್ ಮತ್ತೆ ಲೀಗಲ್ ಬಿಟ್ರೆ ಎಲ್ಲ ಹೈಯರ್ ಎಜುಕೇಶನ್ ಕಮಿಟಿ ಒಳಗೆ ಬರ್ತಾ ಇದೆ. ಅಂದ್ರೆ ಅರ್ಥ ಎಲ್ಲ ಸೆಂಟ್ರಲೈಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದೇ ಒಂದು ಆರ್ಗನೈಸೇಷನ್ ಕಂಪ್ಲೀಟ್ ಎಜುಕೇಶನ್ ನ ಕಂಟ್ರೋಲ್ ಮಾಡೋ ರೀತಿ ತರ್ತಾ ಇದ್ದಾರೆ. ದಟ್ ಈಸ್ ನಾಟ್ ಅ ಹೆಲ್ದಿ ಥಿಂಗ್. ಇನ್ನೊಂದು ವಿಷಯ ಇದ್ರ ಬಗ್ಗೆ ಹೇಳಬೇಕಂದ್ರೆ ದಿಸ್ ಟಾಕ್ಸ್ ಅಬೌಟ್ ಡಿಜಿಟೈಸೇಷನ್ ಅಂಡ್ ಡಿಸ್ಟೆನ್ಸ್ ಲರ್ನಿಂಗ್ ಇಂದ ಇನ್ಕ್ರೀಸ್ ಮಾಡಬೇಕಂತ ಹೇಳ್ತಿದ್ದಾರೆ. ನಮ್ಮ ಇಡೀ ದೇಶದಲ್ಲಿ ಕೌಂಟ್ ಮಾಡಿದ್ರು 60-70% ಜನಗಳಿಗೆ ಇಂಟರ್ನೆಟ್ ಆಕ್ಸೆಸ್ ಇಲ್ಲ. ಇವರು ಜಾಸ್ತಿ ಆನ್ಲೈನ್ ಕ್ಲಾಸಸ್ ಅಂತ ಮೆನ್ಷನ್ ಮಾಡಿದ್ರೆ ಸಾಮಾಜಿಕ ನ್ಯಾಯ ಎಲ್ಲಿಂದ ಬಂತು? ಈ ಸ್ಕೂಲ್ಗಳಿದೆಯಲ್ಲ, ಸರ್ಕಾರಿ ಶಾಲೆಗಳು 100ಕ್ಕೆ ಇಡೀ ದೇಶದಲ್ಲಿ ಕೌಂಟ್ ಮಾಡಿದ್ರೆ ನೀವು 100ಕ್ಕೆ 9 ಶಾಲೆಗಳಲ್ಲಿ ಮಾತ್ರ ಕಂಪ್ಯೂಟರ್ಸ್ ಇದೆ. 100ಕ್ಕೆ 4% ಮಾತ್ರ ಇಂಟರ್ನೆಟ್ ಕನೆಕ್ಷನ್ ಇದೆ ಸರ್ಕಾರಿ ಶಾಲೆಗಳಲ್ಲಿ. ಅಂದಮೇಲೆ ಡಿಸ್ಟೆನ್ಸ್ ಲರ್ನಿಂಗ್ ಎಲ್ಲಿಂದ ಬಂತು? ಡಿಜಿಟಲ್ ಎಜುಕೇಶನ್ ಎಲ್ಲಿಂದ ಬಂತು? ಈಗ ಮುಂಚೆ ಎಲ್ಲ ಒಂದು ಇನ್ಇಕ್ವಾಲಿಟಿ ಇತ್ತು, ಏನು ಎಕನಾಮಿಕ್ ಇನ್ಇಕ್ವಾಲಿಟಿ, ಊಟ ಇಲ್ಲ ಅಥವಾ ಎಜುಕೇಶನ್ ಇಲ್ಲ. ಇದು ಟುಡೇ ದ ಬಿಗ್ಗೆಸ್ಟ್ ಡಿವೈಡ್ ಈಸ್ ಡಿಜಿಟಲ್ ಡಿವೈಡ್. ಈಗ ನಿಮಗೆ ಇಂಟರ್ನೆಟ್ ಇರೋದ್ರಿಂದ ಇರುವಂತಹ ಒಂದು ಪ್ರಿವಿಲೇಜ್ ನಮ್ಮ ದೇಶದಲ್ಲಿ 30% ಪಾಪ್ಯುಲೇಷನ್ಗಿಲ್ಲ. ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ನಾ ಹೇಳಿದಂಗೆ 100ಕ್ಕೆ ಬರೀ 4 ಶಾಲೆಗೆ ಮಾತ್ರನೇ ಇಂಟರ್ನೆಟ್ ಇರೋದು ದೇಶದಲ್ಲಿ. ಹೇಗೆ ಡಿಜಿಟಲೈಸ್ ಮಾಡ್ತೀರಾ? ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದೀರಾ? ಈ ರೀತಿ ನೀತಿ ತಂದ್ಬಿಟ್ಟು ನೀವು ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಅವರ ಗತಿ ಏನು? ಎಷ್ಟು ಡಿವೈಡ್ ಇರುತ್ತೆ ನಮ್ಮ ಸಮಾಜದಲ್ಲಿ ಯೋಚನೆ ಮಾಡಿ. ನೀವು ತಂದಿರುವಂತಹ ಎಲ್ಲ ನೀತಿನೂ ಒಪ್ಕೋತೀನಿ, ಆಲ್ಮೋಸ್ಟ್ ಒಂದೆರಡು ಇದಕ್ಕೆ ಅಗೇನ್ಸ್ಟ್ ಆಗಿದ್ದೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಬಟ್ ಈ ಒಂದು ಗ್ಯಾಪ್ಸ್ನ ನೀವು ಅಡ್ರೆಸ್ ಮಾಡಿಲ್ಲ ಅಂದ್ರೆ ಸೊಸೈಟಿಯಲ್ಲಿ ಹೇಗೆ ಎಜುಕೇಶನ್ನ ಮುಂದೆ ತಗೊಂಡು ಹೋಗೋದಕ್ಕೆ ಸಾಧ್ಯ? ನಾವು ಬೇರೆ ದೇಶಗಳ ಜೊತೆ ಹೇಗೆ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ? ಇದೊಂದು ವಿಷಯ ಆದ್ರೆ ತ್ರಿಭಾಷಾ ಸೂತ್ರ ಒಂದೇನಿದೆ, ಸಾಂಸ್ಕೃತ್ನ ಪ್ರತಿ ಒಂದು ಎಜುಕೇಶನ್ ಲೆವೆಲಲ್ಲೂ ಇಂಟ್ರೊಡ್ಯೂಸ್ ಅಂದ್ರೆ ಆಪ್ಷನ್ ಕೊಡ್ತಾರಂತೆ, ಚಾಯ್ಸ್. ಯಾಕೆ ಸಾಂಸ್ಕೃತ್ನ ಆ ರೀತಿ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ. ಸಾಂಸ್ಕೃತ್ಗೆ ಯಾಕೆ ಅಂತಹ ಒಂದು ಸ್ಪೆಷಲ್ ಸ್ಟೇಟಸ್ ಅಂತ? ಪ್ರತಿಯೊಂದು ಭಾಷೆನೂ, ಎಲ್ಲ ಭಾಷೆನೂ ಈಕ್ವಲ್. ಕನ್ನಡ ಆಗ್ಬೋದು, ಸಂಸ್ಕೃತ ಆಗ್ಬೋದು, ಹಿಂದಿ ಆಗ್ಬೋದು, ತೆಲುಗು ಆಗ್ಬೋದು, ತಮಿಳ್ ಆಗ್ಬೋದು, ಮಲಯಾಳಂ ಆಗ್ಬೋದು, ಭೋಜ್ಪುರಿ ಆಗ್ಬೋದು, ಯಾವುದೇ ಆಗ್ಬೋದು. ಯಾಕೆ ಸಂಸ್ಕೃತ್ ಮಾತ್ರ ಪ್ರತಿ ಒಂದು ಲೆವೆಲ್ ಆಫ್ ಎಜುಕೇಶನ್ ಅಲ್ಲೂ ಆಪ್ಷನ್ ತರ ಕೊಡ್ತಾರಂತೆ ಸ್ಟೂಡೆಂಟ್ಸ್ಗೆ? ಅದು ಬಿಟ್ರೆ 5ನೇ ಕ್ಲಾಸ್ ವರೆಗೂ ಮದರ್ ಟಂಗ್ ಅಲ್ಲಿ ಎಜುಕೇಶನ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಈ ತ್ರಿಭಾಷಾ ಸೂತ್ರ ಏನಿದೆ ಯಾರು ಇಂಪೋಸ್ ಮಾಡಬಾರ್ದು ಅನ್ನೋದು, ಬಿಕಾಸ್ ಒಂದು ಬರ್ಡನ್ ಆಗಬಾರ್ದು ಸ್ಟೂಡೆಂಟ್ಸಿಗೆ. ಭಾಷೆಗಳು ಕಲ್ತ್ರೆ ಒಳ್ಳೇದು, ದರ್ ಇಸ್ ನೋ ಡಿನೈಂಗ್ ದಟ್ ಫ್ಯಾಕ್ಟ್. ಬೇರೆ ಬೇರೆ ಭಾಷೆಯಲ್ಲಿ ಯೋಚನೆ ಮಾಡೋದು ಕಲ್ತಷ್ಟು ಬುದ್ಧಿಶಕ್ತಿ ಹೆಚ್ಚುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಹೇಗೆ ಅದು ಸಾಧ್ಯ? ನೀವು ಸಂಸ್ಕೃತನ ಯಾಕೆ ಪ್ರತಿ ಒಂದು ಲೆವೆಲಲ್ಲೂ ಇಂಟ್ರೊಡ್ಯೂಸ್ ಮಾಡುವಂತ ನೀತಿ ಈ ನೀತಿಯಲ್ಲಿ ಯಾಕೆ ಆ್ಯಡ್ ಮಾಡಿದ್ದೀರಾ? ಅದನ್ನ ಅವರು ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ಇಷ್ಟು ಈ ಎಲ್ಲ ಪ್ರಾಬ್ಲಮ್ಸ್ ಇದೆ ಈ ಒಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ. ನಾ ಹೇಳ್ದಂಗೆ ಇದು ಕನ್ಕರೆಂಟ್ ಲಿಸ್ಟ್, ಅದರಿಂದ ದೇ ಡೋಂಟ್ ಹ್ಯಾವ್ ಟು ಈಗ ಸೆಂಟರ್ ಹೇಳಿದ ತಕ್ಷಣ ಸ್ಟೇಟ್ ಕೇಳುವ ಅಂತ ಅವಶ್ಯಕತೆ ಇಲ್ಲ. ಆದರೆ ಮ್ಯಾಕ್ಸಿಮಮ್ ಸ್ಟೇಟ್ಗಳಲ್ಲಿ ಬಿಜೆಪಿನೇ ಇರೋದು. ಸೊ ಅವರು ನಮ್ಮ ಸ್ಟೇಟ್ ಬಗ್ಗೆ ಆಗಲಿ ಅಥವಾ ಮಕ್ಕಳ ಬಗ್ಗೆ ಆಗಲಿ ಯೋಚನೆ ಮಾಡೋದಿಲ್ಲ. ಅವರು ಸೆಂಟರ್ ಹೇಳಿದ ಮೇಲೆ ಒಪ್ಕೋತಾರೆ. ಆ ಒಂದೇ ವಿಷಯಕ್ಕೆ ಅವರು ಬಿಜೆಪಿಯವರು ಇವಾಗ ತಂದಿರೋದು ಈ ಒಂದು ನೀತಿಯನ್ನು. ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಆದಮೇಲೆ NET JEE ಈಗ ಸೆಪ್ಟೆಂಬರ್ 13ನೇ ತಾರೀಕು ದೇಶಾದ್ಯಂತ
ಈ ಒಂದು ಎಕ್ಸಾಮ್ನ ಸೆಕೆಂಡ್ PUC ಮಕ್ಕಳಿಗೆ, ಇವಾಗ ಯಾರು ಸೆಕೆಂಡ್ PUC ಎಕ್ಸಾಮ್ ಬರೆದಿದ್ದಾರೆ ಅವರಿಗೆ ಅಂತ ಕಂಡಕ್ಟ್ ಮಾಡಬೇಕಂತ ಇದೆ ಸರ್ಕಾರ. ಇದು ಜೂನಲ್ಲಿ ಆಕ್ಚುಲಿ ಫಸ್ಟು ಆಗಬೇಕಿತ್ತು, ಕೊರೋನಾ ಇಂದ ಅವರು ಪೋಸ್ಟ್ಪೋನ್ ಮಾಡಿದ್ದಾರೆ. ಜೂನಲ್ಲಿ ಕೊರೋನಾ ಎಷ್ಟಿತ್ತು, ಇವತ್ತು ಎಷ್ಟಿದೆ. ಅವಾಗ ಮಾಡಿಲ್ಲ ಅಂದ್ರೆ ಇವಾಗ ಯಾಕೆ ಮಾಡ್ತಾ ಇದ್ದಾರೆ? ಇಲ್ಲಿ ನೋಡಿ, ಇದು ಸಣ್ಣ ಪುಟ್ಟ ಎಕ್ಸಾಮ್ ಅಲ್ಲ, ದಿಸ್ ಇಸ್ ಅ ನ್ಯಾಷನಲ್ ಲೆವೆಲ್ ಎಕ್ಸಾಮ್. ಆಲ್ಮೋಸ್ಟ್ 24 ಲಕ್ಷ ಸ್ಟೂಡೆಂಟ್ಗಳು ಈ ಎಕ್ಸಾಮ್ನ ಬರೀತಾ ಇದ್ದಾರೆ. ಸೆಕೆಂಡ್ PUC ಮಕ್ಕಳು ನಮ್ಮ ಮೈಂಡಲ್ಲಿ ಹೆಂಗಿರುತ್ತೆ ಅಂದ್ರೆ ಬರೀ ಸಿಟಿಗಳಲ್ಲಿ ಇದ್ದಾರೆ ಅಂತ ಇಲ್ಲ, ರೂರಲ್ ಏರಿಯಾಸ್ ಅಲ್ಲಿ ಇರ್ತಾರೆ. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ NET JEE ಇದು ಈ ಸ್ಟೇಟ್ ಅಲ್ಲ, ಇನ್ನೊಂದು ಸ್ಟೇಟ್ ಅಲ್ಲೂ ಸೆಂಟರ್ ಸಿಗೋ ಚಾನ್ಸಸ್ ಇದೆ. ಅಂದ್ರೆ ಡೆಲ್ಲಿಲಿರೋರು ಬಿಹಾರ್ಗೆ ಹೋಗಿ ಬರಿಬೇಕಾಗುತ್ತೆ ಎಕ್ಸಾಮ್ನ, ಕರ್ನಾಟಕದಲ್ಲಿರೋರು ಇನ್ನೊಂದು ಸ್ಟೇಟ್ಗೆ ಹೋಗಿ ಬರಿಬೇಕಾಗುತ್ತೆ ಎಕ್ಸಾಮ್ನ. ಸೆಂಟರು 4 ಚಾಯ್ಸ್ ಕೊಡ್ತಾರಂತೆ. ಸೊ ಡಿಪೆಂಡಿಂಗ್ ಆನ್ ಎಷ್ಟು ಸೀಟ್ಗಳಿದೆ, ಎಷ್ಟು ಸೆಂಟರ್ಸ್ಗಳಿದೆ, ಆ ರೀತಿ ಕೊಡ್ತಾರೆ. ಈ ಕೋವಿಡ್ ಸಮಯದಲ್ಲಿ ಇನ್ನೊಂದು ಎಷ್ಟು ಕಡೆ ಪ್ರವಾಹ ಆಗಿದೆ, ಆ ಎಲ್ಲ ಎಷ್ಟು ಸಂಕಷ್ಟ ಇದೆ ಆ ವಿದ್ಯಾರ್ಥಿಗಳಿಗೆ, ಸಣ್ಣ ಸಣ್ಣ ವಯಸ್ಸಿಗೆ ಅಷ್ಟು ಪ್ರಾಬ್ಲಮ್ಸ್ ಇಟ್ಕೊಂಡು ಅವರ ಮೆಂಟಲ್ ಸ್ಟೇಟಸ್ ಯಾವ ಮಟ್ಟಕ್ಕಿರುತ್ತೆ, ಎಷ್ಟೇ ಓದಿದ್ರು ಆ ಟೆನ್ಷನ್ ಇರುತ್ತೆ. ಈ ಸಮಯದಲ್ಲಿ ಅವರಿಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ, ಒಂದು ಕೋವಿಡ್ ಇಂದ ಅವರ ಪ್ರಾಣನೇ ಅಪಾಯದಲ್ಲಿರ್ಬೋದು, ಕೋವಿಡ್ ಪೇಷಂಟ್ಸ್ ಜಾಸ್ತಿ ಆಗ್ಬೋದು, ಅಥವಾ ಈಗ ಕೋವಿಡ್ ಪೇಷಂಟ್ಸೇ ಇದ್ರು ಅನ್ಕೊಳ್ಳಿ, ಅವ್ರು ಐಸೋಲೇಷನ್ ಅಲ್ಲಿ ಇರ್ತಾರೆ, ಅವರು ಟ್ರಾವೆಲ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ. ಅಫ್ಕೋರ್ಸ್ ಈಗ ರೀಸೆಂಟ್ ಆಗಿ ಏನು CET ಎಕ್ಸಾಮ್ ಇತ್ತು, ಅದಕ್ಕೆ ಕೋವಿಡ್ ಪೇಷಂಟ್ಸ್ಗೆ ಸೆಪರೇಟ್ ಆಗಿ ರೂಮ್ ಕೊಟ್ಟಿದ್ರಂತೆ. ದಟ್ ಈಸ್ ಆಲ್ ಫೈನ್. ಬಟ್ ಕೋವಿಡ್ ಪೇಷಂಟ್ ಅಂದ್ರೆ ಅವ್ರಿಗೂ ಏನಾದರೂ ಸಿಂಪ್ಟಮ್ಸ್ ಇದ್ರೆ ಅವ್ರು ಹೇಗೆ ಎಕ್ಸಾಮ್ಸ್ ಬರೆಯೋದಕ್ಕೆ ಸಾಧ್ಯ? ಇದೆಲ್ಲ ಯೋಚನೆ ಮಾಡಿದಿರಾ ಸೆಪ್ಟೆಂಬರ್ 13 ಮಾಡಲೇಬೇಕಂತಿದೆ. ದೇಶಾದ್ಯಂತ ಇದರ ವಿರುದ್ಧ ಏನು ಪ್ರತಿಭಟನೆನೂ ನಡೀತಾ ಇದೆ. ಈಗ ನೀವು ಯೋಚನೆ ಮಾಡ್ಬೋದು, ಸುಪ್ರೀಂ ಕೋರ್ಟ್ ಸೇರೋದಿಲ್ಲ ಇನ್ ಪರ್ಸನ್, ಏನೇ ಇದ್ದಿದ್ರು ಆನ್ಲೈನ್ ಅಲ್ಲಿ ಮಾಡ್ತಿದ್ರೆ. ಪಾರ್ಲಿಮೆಂಟ್ ಸೆಷನ್ಗಳಾಗಿಲ್ಲ ಕೋವಿಡ್ ಇಂದ, ಅಂದ್ರೆ ಅವರ ಜೀವ ಮುಖ್ಯ, ನಮ್ಮ ವಿದ್ಯಾರ್ಥಿಗಳ ಜೀವ ಮುಖ್ಯ ಅಲ್ವಾ? 24 ಲಕ್ಷ ಇಲ್ಲಿನ ಬಡವರು ಇರ್ತಾರೆ, ಈ ಪ್ರವಾಹದಿಂದ ಪ್ರಾಬ್ಲಮ್ ಆಗಿರೋರು ಇರ್ತಾರೆ. ಈ ಕರ್ನಾಟಕದಲ್ಲೇ ತಗೊಳ್ಳಿ, ಎಷ್ಟು ಮಕ್ಕಳು ಈಗ ಟೆನ್ಷನ್ ಅಲ್ಲಿದ್ದಾರೆ. ಅವ್ರು ಹೇಳೋ ಪ್ರಕಾರ ಏನು, ಸರ್ಕಾರ ಹಾಲ್ ಟಿಕೆಟ್ ರಿಲೀಸ್ ಮಾಡಿದ್ರಂತೆ ನಿನ್ನೆ ಮೊನ್ನೆ. ಯಾವಾಗೋ 85% ಜನ ಸ್ಟೂಡೆಂಟ್ಗಳು, ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಿದ್ದಾರೆ ಅಂತ. ಡೌನ್ಲೋಡ್ ಮಾಡಿದ ತಕ್ಷಣ ಅದರ ಅರ್ಥ ಅವರು ಒಪ್ಪಿಗೆ ಕೊಟ್ಟಿದ್ದಾರಂತೆ 85%. ಸೊ ನಡೆಸ್ತಾರಂತೆ. ಈಗ ಒಬ್ರು ಸ್ಟೂಡೆಂಟ್ ಆಗಿದ ತಕ್ಷಣ ಭಯ ಇರುತ್ತೆ, ಹಾಲ್ ಟಿಕೆಟ್ ಬಂತ ಅಂತ. ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ರು ಅದನ್ನ ಚೆಕ್ ಮಾಡ್ತಾರೆ, ಡೌನ್ಲೋಡ್ ಮಾಡ್ಕೋತಾರೆ. ಅದ್ರ ಬದಲು ಅದೇ ವೆಬ್ಸೈಟ್ ಅಲ್ಲಿ ಒಂದು ಪೋಲ್ ಹಾಕಿ ಕಂಡಕ್ಟ್ ಮಾಡೋದಾ ಬೇಡವಾ, ಪ್ರಾಬ್ಲಮ್ ಇದೆಯಾ ನಿಮ್ಗೆ ಅಂತ. ಅವಾಗ ಗೊತ್ತಾಗುತ್ತೆ ಎಷ್ಟು ಜನ ಸ್ಟೂಡೆಂಟ್ಸ್ ಬರೆಯೋದಕ್ಕೆ ರೆಡಿ ಇದ್ದಾರೆ ಅಂತ. ಯೋಚನೆ ಮಾಡಿ. ಈಗ ನಮ್ಮ ಒಂದು ರಾಜ್ಯದ ವಿಷಯಕ್ಕೆ ಬರೋಣ. ಪ್ರವಾಹ ಆಯಿತು, ಹಲವಾರು ಜನ, ಸಾವಿರಾರು ಜನ ಮನೆ ಕಳ್ಕೊಂಡಿದ್ದಾರೆ, ಬೆಳೆ ಹಾನಿಯಾಗಿದೆ, ಆಸ್ತಿ ಪಾಸ್ತಿ ಕಳ್ಕೊಂಡಿದ್ದಾರೆ, ಜೀವ ಕಳ್ಕೊಂಡಿದ್ದಾರೆ. ಅದಕ್ಕೆ ನಮಗೆ ಬರಬೇಕಾಗಿರುವಂತಹ ಅನುದಾನ ಬಂದಿಲ್ಲ ಕೇಂದ್ರ ಸರ್ಕಾರದಿಂದ. ಅದು ಒಂದು ಕಡೆ. ಆದರೆ GST ಶೇರ್ ನಮ್ಮ ಕರ್ನಾಟಕದ್ದು ಇದುವರೆಗೂ ಏಪ್ರಿಲ್, ಮೇ, ಜೂನ್, ಜುಲೈ 4 ತಿಂಗಳಿಗೆ 13,000 ಕೋಟಿ ಬರಬೇಕಿತ್ತು. ಏಪ್ರಿಲ್ ಅಲ್ಲಿ 4,960 ಕೋಟಿ, ಜೂನ್ ಜುಲೈ ಮೇ ಅಲ್ಲಿ 3,787 ಕೋಟಿ, ಜೂನ್ ಜುಲೈಯಲ್ಲಿ 5,017 ಕೋಟಿ ಬರಬೇಕಿತ್ತು. ಒಟ್ಟು 13,674 ಕೋಟಿ ಕಳೆದ 4 ತಿಂಗಳಿಂದ ನಮಗೆ ಬರಬೇಕು. ಅದು ಇನ್ನ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿಲ್ಲ. ಸರ್ಕಾರ ಅವರು ಮೋದಿಜಿಯವರು ಎಲ್ಲ ಕಡೆ ಮಾಡಿದಾಗ ಆಗ್ಬೋದು, ಎಲ್ಲರೂ ಎಲೆಕ್ಷನ್ ಸಮಯದಲ್ಲಿ ಹೇಳ್ತಿದ್ದು ಕೇಂದ್ರ ಸರ್ಕಾರದಲ್ಲಿ ಇಲ್ಲಿ ಒಂದೇ ಸರ್ಕಾರ ಇದ್ರೆ ನಮ್ಮ ಸ್ಟೇಟ್ಗೆ ಹೆಲ್ಪ್ ಆಗುತ್ತೆ, ಅದಕ್ಕೆ BJPಗೆ ವೋಟ್ ಮಾಡಿ, ಈ ರೀತಿ ಎಲ್ಲ ಕೇಳಿದ್ರು. ಸರಿ, ವೋಟ್ ಮಾಡಿದ್ವಿ. ಬರೀ ಅಸೆಂಬ್ಲಿಲಲ್ಲ, ಪಾರ್ಲಿಮೆಂಟಲ್ಲೂ ವೋಟ್ ಮಾಡಿದ್ದೀವಿ. ಆದರೆ 25 MP ಗಳು BJPಯವರಿದ್ದಾರೆ. ಯಾರಾದರೂ ಒಬ್ರಿಗೆ ಧೈರ್ಯ ಇದೆಯಾ ಮೋದಿಯವ್ರ ಮುಂದೆ ನಿಂತ್ಕೊಂಡು ನಮ್ಮ ಅನುದಾನ ಯಾಕೆ ಕೊಟ್ಟಿಲ್ಲ, ನಮ್ಮ GST ಶೇರ್ ಯಾಕೆ ಕೊಟ್ಟಿಲ್ಲ ಅಂತ ಕೇಳುವಂಥ ಧೈರ್ಯ ಇದೆಯಾ? ಇಲ್ಲ. ಯಾಕೆಂದರೆ ಎಲ್ಲರೂ ವೋಟ್ ಹಾಕಿದ್ದು ಮೋದಿಯವ್ರಿಗೆ, ಇವ್ರು ಈ 25 ಜನಕ್ಕಲ್ಲ. ಇವ್ರಿಗೆ ಆ ಧೈರ್ಯ ಇಲ್ಲ. ಇವರಿಂದೇ ಜನ ಇದ್ದಿದ್ರೆ ಅವಾಗ ಇವ್ರಿಗೂ ಧೈರ್ಯ ಇರ್ತಿತ್ತು ಹೋಗಲ್ಲಿ ಕೇಳೋದಕ್ಕೆ. ಒಂದು ಯಡಿಯೂರಪ್ಪ ಸರ್ ಏನು ಹೇಳ್ತಾರೆ, ನಾನು ಸಾಲನಾದರೂ ತಂದು ಪರಿಹಾರ ಕೊಡ್ತೀನಿ, ಪ್ರವಾಹ ಎಲ್ಲ ಏನಾಗಿದೆ ಅವ್ರಿಗೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾರೆ. ಸಾಲ ತಂದು
ಸಾಲ ತರುವಂಥದ್ದು ಏನಿದೆ? ಈಗ ಅವರ ಆಡಳಿತದಲ್ಲಿ ಸಾಲ ತಂದ್ಬಿಟ್ಟು ನಮ್ಮ ತಲೆ ಮೇಲೆ ಹೊರಿಸ್ಬಿಟ್ಟು ಹೋಗ್ತಾರೆ, ನೆಕ್ಸ್ಟ್ ಬೇರೆಯವ್ರ ಆಡಳಿತಕ್ಕೆ ಬರ್ತಾರೆ. ಅಂದ್ರೆ ಸಾಲ ತಂದು ಅವ್ರ ಹೆಸರು ಮಾಡ್ಕೋತಾರೆ, ನಾನು ಕೊಟ್ಟೆ ಪರಿಹಾರ ಅಂತ. ರಾಜ್ಯ ತೆರೆಮರೆಯ ಸತ್ಯಗಳ ಅನಾವರಣ. ವರದಿಗಾರ ನ್ಯೂಸ್ ನೋಡ್ತಾ ಇರಿ, ಸಂಕ್ಷಿಪ್ತ ಸುದ್ದಿಗಳನ್ನ ಪಡಿತಾ ಇರಿ.